ಬಳ್ಳಾರಿಯಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಎಷ್ಟಿದೆ ಕೇಳಿದ್ರೆ ಗ್ಯಾಸ್ ಬಂಕ್ಗಳು ಶಟರ್ ಗಳನ್ನ ಎಳೆದು ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಅದ್ರ ಜೊತೆಗೆ ಬ್ಯಾರಿಕೇಡ್ ಗಳನ್ನ ಹಾಕಿ ಗ್ಯಾಸ್ ಇಲ್ಲ ನಮ್ಮ ಬಂಕ್ ನಲ್ಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಆಟೋ ಚಾಲಕರು ಆಟೋಗಳನ್ನ ತಳ್ಳಿಕೊಂಡೇ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಗ್ಯಾಸ್ ಅಭಾವದಿಂದಾಗಿ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ವರದಿ, ಅಲ್ಲಿನ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನೋಡೋಣ. ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆ ಸುಮಾರು 65 ರೂಪಾಯಿ ಇತ್ತು, ಈಗ 84ರಿಂದ 85 ರೂಪಾಯಿಗೆ ತಲುಪಿರತಕ್ಕಂಥದ್ದು. ಅಂದ್ರೆ ಸುಮಾರು 20 ರೂಪಾಯಿಯಷ್ಟು 1 ಲೀಟರ್ಗೆ ಏರಿಕೆಯಾಗಿದೆ. ಜೊತೆಗೆ ಇನ್ನೊಂದು ಕಡೆಗೆ ಸಾಕಷ್ಟು ಏನು ಅವಶ್ಯಕತೆ ಇದ್ದಷ್ಟು ಸ್ಟಾಕ್ ಸಿಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಮಾಲೀಕರು ಸಂಪೂರ್ಣವಾಗಿ ನೋ ಸ್ಟಾಕ್ ಅಂತ ಬೋರ್ಡ್ ಅನ್ನ ಹಾಕ್ತಾ ಇದ್ದಾರೆ. ಇದು ಕೇವಲ 1-2 ಬಂಕ್ಗಳ ಪರಿಸ್ಥಿತಿ ಅಲ್ಲ. ಬಳ್ಳಾರಿಯಲ್ಲಿ ಸುಮಾರು ಇದೇ ರೀತಿಯಾಗಿ 2-3 ಬಂಕ್ಗಳು ಈಗಾಗಲೇ ಕ್ಲೋಸ್ ಆಗಿರ್ತಕ್ಕಂಥದ್ದು. ಕೆಲವು ಕಡೆ ಸಿಎನ್ಜಿ ಸಿಗ್ತಾ ಇದೆ, ಆದ್ರೆ ಎಲ್ಪಿಜಿಗಾಗಿ ಪರದಾಟ ಶುರುವಾಗಿದೆ. ಮನೆ ಬಳಕೆಗೆ ಏನು ಬಳಕೆ ಮಾಡ್ತಾರೆ ಸಿಲಿಂಡರ್ಗಳು, ಅವು ಸಿಗ್ತಾ ಇರತಕ್ಕಂಥದ್ದು, ಆದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಅದರ ಜೊತೆಗೆ ಈಗ ಆಟೋ ಎಲ್ಪಿಜಿ ಕೂಡ ಸಿಗದೆ ಇರತಕ್ಕಂಥದ್ದು. ಹೀಗಾಗಿ ಆಟೋ ಸವಾರ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ವಾಹನಗಳು ಏನು ಎಲ್ಪಿಜಿಗಳ ಮೇಲೆ ನಡೆಯುತ್ತೆ ಅದೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಸ್ತಬ್ಧವಾಗಿರ್ತಕ್ಕಂಥದ್ದು. ನಾನೀಗ ಮಾಲೀಕರನ್ನ ಮಾತಾಡ್ತೀನಿ, ಈ ಬಂಕ್ನ ಮಾಲೀಕರು, ಮ್ಯಾನೇಜರ್ ಏನ್ ಹೇಳ್ತಾರೆ ಅಂತ ಕೇಳ. ಸರ್, ಏನ್ ಹೇಳ್ತೀರಾ? ಇಷ್ಟೆಲ್ಲ ಸಮಸ್ಯೆ ಆಗಿದೆ, ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ರಾ, ಎಷ್ಟು ದಿವಸದಿಂದ ಈಗ ಬಂದ್ ಮಾಡಿದ್ದೀರಾ? ಇನ್ನು ಎಷ್ಟು ದಿವಸ ಸರ್? ಇವತ್ತಿಗೆ 5th ಡೇ ಇದೆ. 5th ಡೇ, 5 ಡೇಸ್ ಆಗಿದೆ. ಎಲ್ಲರಿಗೆ ತೊಂದರೆ ಆಗ್ತಾ ಇದೆ. ನಮಗೂ ಸ್ಟಾಕ್ ಇದ್ರೆ ನಾವಾದ್ರೂ ಕೂಡ, ಓನರ್ಸ್ ಆದ್ರೂ ಕೂಡ, ಇವ್ರಿಗೂ ಕೆಲಸ ಮಾಡೋರ್ಗೆಲ್ಲರಿಗೆ ಸಂಬಳ ಕೊಡಕ್ಕೂ ಬರ್ತತೆ. ಸರ್, ಇದೇ ರೀತಿ ಸನ್ನಿವೇಶ ಮುಂದುವರೆದ್ರೆ ಹೆಂಗೆ? ಈಗ ಆಟೋದವ್ರಿಗೆ ಏನ್ ಹೇಳ್ತಿದ್ದಾರೆ ಸರ್? ಅವ್ರ ಪರಿಸ್ಥಿತಿ ಹೆಂಗಿದೆ ನೀವು ನೋಡ್ದಂಗೆ? ಅವರು ಮತ್ತೆ ರೋಡ್ ಪಾಲ್ ಆಗ್ಬೇಕು, ನಾವು ಕೂಡ ಬಂದ್ ಮಾಡ್ಕೊಂತ ಹೋಗ್ಬೇಕು. ಎಷ್ಟು ಯಾವಾಗ ಸಿಗುತ್ತೆ ಅಂತ ಹೇಳಿದಾರೆ ಸ್ಟಾಕ್? ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಸರ್? ಅವ್ರು ಹೇಳಿರೋದು 10 ಡೇಸ್ ಹೇಳಿದಾರ. ಈಗ ನೋಡ್ಬೇಕು ಮತ್ತೆ ಯಾವಾಗ ಬರ್ತತೆ. ಸರ್, ಈ ಯುದ್ಧದ ಸನ್ನಿವೇಶದಕ್ಕಿಂತ ಮುಂಚೆ ರೇಟ್ ಬಹಳ ಕಡಿಮೆ ಇತ್ತು ಅಂತ ಹೇಳಿದ್ರು, ಜೊತೆಗೆ ಈಗ ಬಹಳ 84ರಿಂದ 85 ತಲುಪಿದೆ ಅಂತ ಹೇಳಿದ್ರು. ಹೆಂಗೆ ಸರ್ ಇದು ವೇರಿಯೇಷನ್? ಸರ್, ಅವ್ರು ನಮ್ ಪರ್ಚೇಸ್ ರೇಟೇ ಜಾಸ್ತಿ ಮಾಡಿದ್ರೆ ನಾವು ಹೆಂಗ್ ಮಾರ್ಬೇಕು? ಇಲ್ಲಾಂದ್ರೆ ಆಟೋದವ್ರು ಬಂದು ಗಲಾಟೆ ಮಾಡ್ತಾರ. ಇನ್ ಕೇಸ್ ಬೇರೆ ಕಡೆಯಿಂದ ನೀವು ತಗೊಂಡ್ರೆ ಯಾವ ರೀತಿ ಸಮಸ್ಯೆ ಆಗುತ್ತೆ ನಿಮ್ಗೆ? ಕಂಪನಿ ರೂಲ್ ಇಲ್ಲ, ಬೇರೆ ಕಡೆಯಿಂದ ತಗೊಳಕ್ ಬರಲ್ಲ. ಒಂದೇ ಕಂಪನಿಯಿಂದನೇ ತಗೊಳ್ಳೇಬೇಕು ನಾವು. ಇದಿಷ್ಟು ಈ ಬಂಕ್ ನ ಮ್ಯಾನೇಜರ್ ಮಾತು. ಇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲಿ 4-5 ದಿನದಿಂದ ಇದೇ ರೀತಿಯಾದ ಸನ್ನಿವೇಶ ಇರತಕ್ಕಂಥದ್ದು. ನಾವು 4-5 ದಿನದಿಂದ ಕೂಡ ಶಟ್ ಡೌನ್ ಮಾಡಿದ್ದೀವಿ. ಯಾಕಾಗಿ ಅಂದ್ರೆ ಒಂದು ಕಡೆಗೆ ಸ್ಟಾಕ್ ಸಿಗ್ತಾ ಇಲ್ಲ, ಹೀಗಾಗಿ ನಾವು ಶಟ್ ಡೌನ್ ಮಾಡಿದ್ರೆ, ಇನ್ನೊಂದು ಕಡೆಗೆ ಕಳೆದ 5 ದಿನಗಳಿಂದ ಇದೇ ರೀತಿ ಸನ್ನಿವೇಶ ಮುಂದುವರೆದೆ. ಮುಂದೆ ಎಷ್ಟು ದಿನ ಆಗುತ್ತೆ ಅಂತ ನಮಗೆ ಸ್ಪಷ್ಟವಾಗಿ ಚಿತ್ರಣ ಇಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಎಷ್ಟಿದೆ ಕೇಳಿದ್ರೆ ಗ್ಯಾಸ್ ಬಂಕ್ಗಳು ಶಟರ್ ಗಳನ್ನ ಎಳೆದು ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಅದ್ರ ಜೊತೆಗೆ ಬ್ಯಾರಿಕೇಡ್ ಗಳನ್ನ ಹಾಕಿ ಗ್ಯಾಸ್ ಇಲ್ಲ ನಮ್ಮ ಬಂಕ್ ನಲ್ಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಆಟೋ ಚಾಲಕರು ಆಟೋಗಳನ್ನ ತಳ್ಳಿಕೊಂಡೇ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಗ್ಯಾಸ್ ಅಭಾವದಿಂದಾಗಿ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ವರದಿ, ಅಲ್ಲಿನ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನೋಡೋಣ. ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆ ಸುಮಾರು 65 ರೂಪಾಯಿ ಇತ್ತು, ಈಗ 84ರಿಂದ 85 ರೂಪಾಯಿಗೆ ತಲುಪಿರತಕ್ಕಂಥದ್ದು. ಅಂದ್ರೆ ಸುಮಾರು 20 ರೂಪಾಯಿಯಷ್ಟು 1 ಲೀಟರ್ಗೆ ಏರಿಕೆಯಾಗಿದೆ. ಜೊತೆಗೆ ಇನ್ನೊಂದು ಕಡೆಗೆ ಸಾಕಷ್ಟು ಏನು ಅವಶ್ಯಕತೆ ಇದ್ದಷ್ಟು ಸ್ಟಾಕ್ ಸಿಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಮಾಲೀಕರು ಸಂಪೂರ್ಣವಾಗಿ ನೋ ಸ್ಟಾಕ್ ಅಂತ ಬೋರ್ಡ್ ಅನ್ನ ಹಾಕ್ತಾ ಇದ್ದಾರೆ. ಇದು ಕೇವಲ 1-2 ಬಂಕ್ಗಳ ಪರಿಸ್ಥಿತಿ ಅಲ್ಲ. ಬಳ್ಳಾರಿಯಲ್ಲಿ ಸುಮಾರು ಇದೇ ರೀತಿಯಾಗಿ 2-3 ಬಂಕ್ಗಳು ಈಗಾಗಲೇ ಕ್ಲೋಸ್ ಆಗಿರ್ತಕ್ಕಂಥದ್ದು. ಕೆಲವು ಕಡೆ ಸಿಎನ್ಜಿ ಸಿಗ್ತಾ ಇದೆ, ಆದ್ರೆ ಎಲ್ಪಿಜಿಗಾಗಿ ಪರದಾಟ ಶುರುವಾಗಿದೆ. ಮನೆ ಬಳಕೆಗೆ ಏನು ಬಳಕೆ ಮಾಡ್ತಾರೆ ಸಿಲಿಂಡರ್ಗಳು, ಅವು ಸಿಗ್ತಾ ಇರತಕ್ಕಂಥದ್ದು, ಆದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಅದರ ಜೊತೆಗೆ ಈಗ ಆಟೋ ಎಲ್ಪಿಜಿ ಕೂಡ ಸಿಗದೆ ಇರತಕ್ಕಂಥದ್ದು. ಹೀಗಾಗಿ ಆಟೋ ಸವಾರ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ವಾಹನಗಳು ಏನು ಎಲ್ಪಿಜಿಗಳ ಮೇಲೆ ನಡೆಯುತ್ತೆ ಅದೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಸ್ತಬ್ಧವಾಗಿರ್ತಕ್ಕಂಥದ್ದು. ನಾನೀಗ ಮಾಲೀಕರನ್ನ ಮಾತಾಡ್ತೀನಿ, ಈ ಬಂಕ್ನ ಮಾಲೀಕರು, ಮ್ಯಾನೇಜರ್ ಏನ್ ಹೇಳ್ತಾರೆ ಅಂತ ಕೇಳ. ಸರ್, ಏನ್ ಹೇಳ್ತೀರಾ? ಇಷ್ಟೆಲ್ಲ ಸಮಸ್ಯೆ ಆಗಿದೆ, ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ರಾ, ಎಷ್ಟು ದಿವಸದಿಂದ ಈಗ ಬಂದ್ ಮಾಡಿದ್ದೀರಾ? ಇನ್ನು ಎಷ್ಟು ದಿವಸ ಸರ್? ಇವತ್ತಿಗೆ 5th ಡೇ ಇದೆ. 5th ಡೇ, 5 ಡೇಸ್ ಆಗಿದೆ. ಎಲ್ಲರಿಗೆ ತೊಂದರೆ ಆಗ್ತಾ ಇದೆ. ನಮಗೂ ಸ್ಟಾಕ್ ಇದ್ರೆ ನಾವಾದ್ರೂ ಕೂಡ, ಓನರ್ಸ್ ಆದ್ರೂ ಕೂಡ, ಇವ್ರಿಗೂ ಕೆಲಸ ಮಾಡೋರ್ಗೆಲ್ಲರಿಗೆ ಸಂಬಳ ಕೊಡಕ್ಕೂ ಬರ್ತತೆ. ಸರ್, ಇದೇ ರೀತಿ ಸನ್ನಿವೇಶ ಮುಂದುವರೆದ್ರೆ ಹೆಂಗೆ? ಈಗ ಆಟೋದವ್ರಿಗೆ ಏನ್ ಹೇಳ್ತಿದ್ದಾರೆ ಸರ್? ಅವ್ರ ಪರಿಸ್ಥಿತಿ ಹೆಂಗಿದೆ ನೀವು ನೋಡ್ದಂಗೆ? ಅವರು ಮತ್ತೆ ರೋಡ್ ಪಾಲ್ ಆಗ್ಬೇಕು, ನಾವು ಕೂಡ ಬಂದ್ ಮಾಡ್ಕೊಂತ ಹೋಗ್ಬೇಕು. ಎಷ್ಟು ಯಾವಾಗ ಸಿಗುತ್ತೆ ಅಂತ ಹೇಳಿದಾರೆ ಸ್ಟಾಕ್? ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಸರ್? ಅವ್ರು ಹೇಳಿರೋದು 10 ಡೇಸ್ ಹೇಳಿದಾರ. ಈಗ ನೋಡ್ಬೇಕು ಮತ್ತೆ ಯಾವಾಗ ಬರ್ತತೆ. ಸರ್, ಈ ಯುದ್ಧದ ಸನ್ನಿವೇಶದಕ್ಕಿಂತ ಮುಂಚೆ ರೇಟ್ ಬಹಳ ಕಡಿಮೆ ಇತ್ತು ಅಂತ ಹೇಳಿದ್ರು, ಜೊತೆಗೆ ಈಗ ಬಹಳ 84ರಿಂದ 85 ತಲುಪಿದೆ ಅಂತ ಹೇಳಿದ್ರು. ಹೆಂಗೆ ಸರ್ ಇದು ವೇರಿಯೇಷನ್? ಸರ್, ಅವ್ರು ನಮ್ ಪರ್ಚೇಸ್ ರೇಟೇ ಜಾಸ್ತಿ ಮಾಡಿದ್ರೆ ನಾವು ಹೆಂಗ್ ಮಾರ್ಬೇಕು? ಇಲ್ಲಾಂದ್ರೆ ಆಟೋದವ್ರು ಬಂದು ಗಲಾಟೆ ಮಾಡ್ತಾರ.
ಇನ್ ಕೇಸ್ ಬೇರೆ ಕಡೆಯಿಂದ ನೀವು ತಗೊಂಡ್ರೆ ಯಾವ ರೀತಿ ಸಮಸ್ಯೆ ಆಗುತ್ತೆ ನಿಮ್ಗೆ? ಕಂಪನಿ ರೂಲ್ ಇಲ್ಲ, ಬೇರೆ ಕಡೆಯಿಂದ ತಗೊಳಕ್ ಬರಲ್ಲ, ಒಂದೇ ಕಂಪನಿಯಿಂದನೇ ತಗೊಳ್ಳೇಬೇಕು ನಾವು. ಇದಿಷ್ಟು ಈ ಬಂಕ್ ನ ಮ್ಯಾನೇಜರ್ ಮಾತು. ಇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲಿ 4-5 ದಿನದಿಂದ ಇದೇ ರೀತಿಯಾದ ಸನ್ನಿವೇಶ ಇರತಕ್ಕಂಥದ್ದು. ನಾವು 4-5 ದಿನದಿಂದ ಕೂಡ ಶಟ್ ಡೌನ್ ಮಾಡಿದ್ದೀವಿ. ಯಾಕಾಗಿ ಅಂದ್ರೆ ಒಂದು ಕಡೆಗೆ ಸ್ಟಾಕ್ ಸಿಗ್ತಾ ಇಲ್ಲ, ಹೀಗಾಗಿ ನಾವು ಶಟ್ ಡೌನ್ ಮಾಡಿದ್ರೆ, ಇನ್ನೊಂದು ಕಡೆಗೆ ಕಳೆದ 5 ದಿನಗಳಿಂದ ಇದೇ ರೀತಿ ಸನ್ನಿವೇಶ ಮುಂದುವರೆದಿದೆ. ಮುಂದೆ ಎಷ್ಟು ದಿನ ಆಗುತ್ತೆ ಅಂತ ನಮಗೆ ಸ್ಪಷ್ಟವಾಗಿ ಚಿತ್ರಣ ಇಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಎಷ್ಟಿದೆ ಕೇಳಿದ್ರೆ, ಗ್ಯಾಸ್ ಬಂಕ್ಗಳು ಶಟರ್ ಗಳನ್ನ ಎಳೆದು ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಅದ್ರ ಜೊತೆಗೆ ಬ್ಯಾರಿಕೇಡ್ ಗಳನ್ನ ಹಾಕಿ ಗ್ಯಾಸ್ ಇಲ್ಲ ನಮ್ಮ ಬಂಕ್ ನಲ್ಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಆಟೋ ಚಾಲಕರು ಆಟೋಗಳನ್ನ ತಳ್ಳಿಕೊಂಡೇ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಗ್ಯಾಸ್ ಅಭಾವದಿಂದಾಗಿ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ವರದಿ, ಅಲ್ಲಿನ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನೋಡೋಣ. ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆ ಸುಮಾರು 65 ರೂಪಾಯಿ ಇತ್ತು, ಈಗ 84ರಿಂದ 85 ರೂಪಾಯಿಗೆ ತಲುಪಿರತಕ್ಕಂಥದ್ದು. ಅಂದ್ರೆ ಸುಮಾರು 20 ರೂಪಾಯಿಯಷ್ಟು 1 ಲೀಟರ್ಗೆ ಏರಿಕೆಯಾಗಿದೆ. ಜೊತೆಗೆ ಇನ್ನೊಂದು ಕಡೆಗೆ ಏನು ಅವಶ್ಯಕತೆ ಇದ್ದಷ್ಟು ಸ್ಟಾಕ್ ಸಿಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಮಾಲೀಕರು ಸಂಪೂರ್ಣವಾಗಿ ನೋ ಸ್ಟಾಕ್ ಅಂತ ಬೋರ್ಡ್ ಅನ್ನ ಹಾಕ್ತಾ ಇದ್ದಾರೆ. ಇದು ಕೇವಲ 1-2 ಬಂಕ್ಗಳ ಪರಿಸ್ಥಿತಿ ಅಲ್ಲ. ಬಳ್ಳಾರಿಯಲ್ಲಿ ಸುಮಾರು ಇದೇ ರೀತಿಯಾಗಿ 2-3 ಬಂಕ್ಗಳು ಈಗಾಗಲೇ ಕ್ಲೋಸ್ ಆಗಿರ್ತಕ್ಕಂಥದ್ದು. ಕೆಲವು ಕಡೆ ಸಿಎನ್ಜಿ ಸಿಗ್ತಾ ಇದೆ, ಆದ್ರೆ ಎಲ್ಪಿಜಿಗಾಗಿ ಪರದಾಟ ಶುರುವಾಗಿದೆ. ಮನೆ ಬಳಕೆಗೆ ಏನು ಬಳಕೆ ಮಾಡ್ತಾರೆ ಸಿಲಿಂಡರ್ಗಳು, ಅವು ಸಿಗ್ತಾ ಇರತಕ್ಕಂಥದ್ದು, ಆದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಅದರ ಜೊತೆಗೆ ಈಗ ಆಟೋ ಎಲ್ಪಿಜಿ ಕೂಡ ಸಿಗದೆ ಇರತಕ್ಕಂಥದ್ದು. ಹೀಗಾಗಿ ಆಟೋ ಸವಾರರಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ವಾಹನಗಳು ಏನು ಎಲ್ಪಿಜಿಗಳ ಮೇಲೆ ನಡೆಯುತ್ತೆ, ಅದೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಸ್ತಬ್ಧವಾಗಿರ್ತಕ್ಕಂಥದ್ದು. ನಾನೀಗ ಮಾಲೀಕರನ್ನ ಮಾತಾಡ್ತೀನಿ, ಈ ಬಂಕ್ ನ ಮಾಲೀಕರು, ಮ್ಯಾನೇಜರ್ ಏನ್ ಹೇಳ್ತಾರೆ ಅಂತ ಕೇಳ. ಸರ್, ಏನ್ ಹೇಳ್ತೀರಾ? ಇಷ್ಟೆಲ್ಲ ಸಮಸ್ಯೆ ಆಗಿದೆ, ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ರ, ಎಷ್ಟು ದಿವಸದಿಂದ ಈಗ ಬಂದ್ ಮಾಡಿದ್ದೀರಾ? ಇನ್ನು ಎಷ್ಟು ದಿವಸ ಸರ್? ಇವತ್ತಿಗೆ 5th ಡೇ ಇದೆ. 5th ಡೇ, 5 ಡೇಸ್ ಆಗಿದೆ. ಎಲ್ಲರಿಗೆ ತೊಂದರೆ ಆಗ್ತಾ ಇದೆ. ನಮಗೂ ಸ್ಟಾಕ್ ಇದ್ರೆ ನಾವಾದ್ರೂ ಕೂಡ, ಓನರ್ಸ್ ಆದ್ರೂ ಕೂಡ, ಇವ್ರಿಗೂ ಕೆಲಸ ಮಾಡೋರಿಗೆಲ್ಲರಿಗೆ ಸಂಬಳ ಕೊಡಕ್ಕೂ ಬರ್ತತೆ. ಸರ್, ಇದೇ ರೀತಿ ಸನ್ನಿವೇಶ ಮುಂದುವರೆದ್ರೆ ಹೆಂಗೆ? ಈಗ ಆಟೋದವ್ರಿಗೆ ಏನ್ ಹೇಳ್ತಿದ್ದಾರೆ ಸರ್? ಅವ್ರ ಪರಿಸ್ಥಿತಿ ಹೆಂಗಿದೆ ನೀವು ನೋಡ್ದಂಗೆ? ಅವರು ಮತ್ತೆ ರೋಡ್ ಪಾಲ್ ಆಗ್ಬೇಕು, ನಾವು ಕೂಡ ಬಂದ್ ಮಾಡ್ಕೊಂತ ಹೋಗ್ಬೇಕು. ಎಷ್ಟು ಯಾವಾಗ ಸಿಗುತ್ತೆ ಅಂತ ಹೇಳಿದಾರೆ ಸ್ಟಾಕ್? ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಸರ್? ಅವ್ರು ಹೇಳಿರೋದು 10 ಡೇಸ್ ಹೇಳಿದಾರ. ಈಗ ನೋಡ್ಬೇಕು ಮತ್ತೆ ಯಾವಾಗ ಬರ್ತತೆ. ಸರ್, ಈ ಯುದ್ಧದ ಸನ್ನಿವೇಶದಕ್ಕಿಂತ ಮುಂಚೆ ರೇಟ್ ಬಹಳ ಕಡಿಮೆ ಇತ್ತು ಅಂತ ಹೇಳಿದ್ರು, ಜೊತೆಗೆ ಈಗ ಬಹಳ 84ರಿಂದ 85 ತಲುಪಿದೆ ಅಂತ ಹೇಳಿದ್ರು. ಹೆಂಗೆ ಸರ್ ಇದು ವೇರಿಯೇಷನ್? ಸರ್, ಅವ್ರು ನಮ್ ಪರ್ಚೇಸ್ ರೇಟೇ ಜಾಸ್ತಿ ಮಾಡಿದ್ರೆ ನಾವು ಹೆಂಗ್ ಮಾರ್ಬೇಕು? ಇಲ್ಲಾಂದ್ರೆ ಆಟೋದವ್ರು ಬಂದು ಗಲಾಟೆ ಮಾಡ್ತಾರ. ಇನ್ ಕೇಸ್ ಬೇರೆ ಕಡೆಯಿಂದ ನೀವು ತಗೊಂಡ್ರೆ ಯಾವ ರೀತಿ ಸಮಸ್ಯೆ ಆಗುತ್ತೆ ನಿಮ್ಗೆ? ಕಂಪನಿ ರೂಲ್ ಇಲ್ಲ, ಬೇರೆ ಕಡೆಯಿಂದ ತಗೊಳಕ್ ಬರಲ್ಲ, ಒಂದೇ ಕಂಪನಿಯಿಂದನೇ ತಗೊಳ್ಳೇಬೇಕು ನಾವು. ಇದಿಷ್ಟು ಈ ಬಂಕ್ ನ ಮ್ಯಾನೇಜರ್ ಮಾತು. ಇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲಿ 4-5 ದಿನದಿಂದ ಇದೇ ರೀತಿಯಾದ ಸನ್ನಿವೇಶ ಇರತಕ್ಕಂಥದ್ದು. ನಾವು 4-5 ದಿನದಿಂದ ಕೂಡ ಶಟ್ ಡೌನ್ ಮಾಡಿದ್ದೀವಿ. ಯಾಕಾಗಿ ಅಂದ್ರೆ ಒಂದು ಕಡೆಗೆ ಸ್ಟಾಕ್ ಸಿಗ್ತಾ ಇಲ್ಲ, ಹೀಗಾಗಿ ನಾವು ಶಟ್ ಡೌನ್ ಮಾಡಿದ್ರೆ, ಇನ್ನೊಂದು ಕಡೆಗೆ ಕಳೆದ 5 ದಿನಗಳಿಂದ ಇದೇ ರೀತಿ ಸನ್ನಿವೇಶ ಮುಂದುವರೆದಿದೆ. ಮುಂದೆ ಎಷ್ಟು ದಿನ ಆಗುತ್ತೆ ಅಂತ ನಮಗೆ ಸ್ಪಷ್ಟವಾಗಿ ಚಿತ್ರಣ ಇಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಎಷ್ಟಿದೆ ಕೇಳಿದ್ರೆ, ಗ್ಯಾಸ್ ಬಂಕ್ಗಳು ಶಟರ್ ಗಳನ್ನ ಎಳೆದು ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಅದ್ರ ಜೊತೆಗೆ ಬ್ಯಾರಿಕೇಡ್ ಗಳನ್ನ ಹಾಕಿ ಗ್ಯಾಸ್ ಇಲ್ಲ ನಮ್ಮ ಬಂಕ್ ನಲ್ಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಆಟೋ ಚಾಲಕರು ಆಟೋಗಳನ್ನ ತಳ್ಳಿಕೊಂಡೇ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಗ್ಯಾಸ್ ಅಭಾವದಿಂದಾಗಿ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ವರದಿ, ಅಲ್ಲಿನ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನೋಡೋಣ. ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆ ಸುಮಾರು 65 ರೂಪಾಯಿ ಇತ್ತು, ಈಗ 84ರಿಂದ 85 ರೂಪಾಯಿಗೆ ತಲುಪಿರತಕ್ಕಂಥದ್ದು. ಅಂದ್ರೆ ಸುಮಾರು 20 ರೂಪಾಯಿಯಷ್ಟು 1 ಲೀಟರ್ಗೆ ಏರಿಕೆಯಾಗಿದೆ. ಜೊತೆಗೆ ಇನ್ನೊಂದು ಕಡೆಗೆ ಏನು ಅವಶ್ಯಕತೆ ಇದ್ದಷ್ಟು ಸ್ಟಾಕ್ ಸಿಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಮಾಲೀಕರು ಸಂಪೂರ್ಣವಾಗಿ ನೋ ಸ್ಟಾಕ್ ಅಂತ ಬೋರ್ಡ್ ಅನ್ನ ಹಾಕ್ತಾ ಇದ್ದಾರೆ. ಇದು ಕೇವಲ 1-2 ಬಂಕ್ಗಳ ಪರಿಸ್ಥಿತಿ ಅಲ್ಲ. ಬಳ್ಳಾರಿಯಲ್ಲಿ ಸುಮಾರು ಇದೇ ರೀತಿಯಾಗಿ 2-3 ಬಂಕ್ಗಳು ಈಗಾಗಲೇ ಕ್ಲೋಸ್ ಆಗಿರ್ತಕ್ಕಂಥದ್ದು. ಕೆಲವು ಕಡೆ ಸಿಎನ್ಜಿ ಸಿಗ್ತಾ ಇದೆ, ಆದ್ರೆ ಎಲ್ಪಿಜಿಗಾಗಿ ಪರದಾಟ ಶುರುವಾಗಿದೆ. ಮನೆ ಬಳಕೆಗೆ ಏನು ಬಳಕೆ ಮಾಡ್ತಾರೆ ಸಿಲಿಂಡರ್ಗಳು, ಅವು ಸಿಗ್ತಾ ಇರತಕ್ಕಂಥದ್ದು, ಆದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಅದರ ಜೊತೆಗೆ ಈಗ ಆಟೋ ಎಲ್ಪಿಜಿ ಕೂಡ ಸಿಗದೆ ಇರತಕ್ಕಂಥದ್ದು. ಹೀಗಾಗಿ ಆಟೋ ಸವಾರರಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ವಾಹನಗಳು ಏನು ಎಲ್ಪಿಜಿಗಳ ಮೇಲೆ ನಡೆಯುತ್ತೆ, ಅದೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಸ್ತಬ್ಧವಾಗಿರ್ತಕ್ಕಂಥದ್ದು. ನಾನೀಗ ಮಾಲೀಕರನ್ನ ಮಾತಾಡ್ತೀನಿ, ಈ ಬಂಕ್ ನ ಮಾಲೀಕರು, ಮ್ಯಾನೇಜರ್ ಏನ್ ಹೇಳ್ತಾರೆ ಅಂತ ಕೇಳ. ಸರ್, ಏನ್ ಹೇಳ್ತೀರಾ? ಇಷ್ಟೆಲ್ಲ ಸಮಸ್ಯೆ ಆಗಿದೆ, ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ರ, ಎಷ್ಟು ದಿವಸದಿಂದ ಈಗ ಬಂದ್ ಮಾಡಿದ್ದೀರಾ? ಇನ್ನು ಎಷ್ಟು ದಿವಸ ಸರ್? ಇವತ್ತಿಗೆ 5th ಡೇ ಇದೆ. 5th ಡೇ, 5 ಡೇಸ್ ಆಗಿದೆ. ಎಲ್ಲರಿಗೆ ತೊಂದರೆ ಆಗ್ತಾ ಇದೆ. ನಮಗೂ ಸ್ಟಾಕ್ ಇದ್ರೆ ನಾವಾದ್ರೂ ಕೂಡ, ಓನರ್ಸ್ ಆದ್ರೂ ಕೂಡ, ಇವ್ರಿಗೂ ಕೆಲಸ ಮಾಡೋರಿಗೆಲ್ಲರಿಗೆ ಸಂಬಳ ಕೊಡಕ್ಕೂ ಬರ್ತತೆ.
ಸರ್ ಇದೇ ರೀತಿ ಸನ್ನಿವೇಶ ಮುಂದುವರೆದ್ರೆ ಹೆಂಗೆ? ಈಗ ಆಟೋದವ್ರಿಗೆ ಏನ್ ಹೇಳ್ತಿದ್ದಾರೆ ಸರ್? ಅವ್ರ ಪರಿಸ್ಥಿತಿ ಹೆಂಗಿದೆ ನೀವು ನೋಡಿದಂಗೆ? ಅವರು ಮತ್ತೆ ರೋಡ್ ಪಾಲ್ ಆಗ್ಬೇಕು, ನಾವು ಕೂಡ ಬಂದ್ ಮಾಡ್ಕೊಂತ ಹೋಗ್ಬೇಕು. ಇನ್ನು ಎಷ್ಟು ಯಾವಾಗ ಸಿಗುತ್ತೆ ಅಂತ ಹೇಳಿದ್ದಾರೆ ಸ್ಟಾಕ್? ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಸರ್? ಅವ್ರು ಹೇಳಿರೋದು 10 days ಹೇಳಿದಾರ, ಈಗ ನೋಡ್ಬೇಕು ಮತ್ತೆ ಯಾವಾಗ ಬರ್ತದೆ. ಸರ್ ಈ ಯುದ್ಧದ ಸನ್ನಿವೇಶದಕ್ಕಿಂತ ಮುಂಚೆ ರೇಟ್ ಬಹಳ ಕಡಿಮೆ ಇತ್ತು ಅಂತ ಹೇಳಿದ್ರು, ಜೊತೆಗೆ ಈಗ ಬಹಳ 84ರಿಂದ 85 ತಲುಪಿದೆ ಅಂತ ಹೇಳಿದ್ರು. ಹೆಂಗೆ ಸರ್ ಇದು ವೇರಿಯೇಷನ್? ಸರ್ ಅವ್ರು ನಮ್ ಪರ್ಚೇಸ್ ರೇಟೇ ಜಾಸ್ತಿ ಮಾಡಿದ್ರೆ ನಾವು ಹೆಂಗ್ ಮಾರ್ಬೇಕು? ಇಲ್ಲಾಂದ್ರೆ ಆಟೋದವ್ರು ಬಂದು ಗಲಾಟೆ ಮಾಡ್ತಾರ. ಇನ್ ಕೇಸ್ ಬೇರೆ ಕಡೆಯಿಂದ ನೀವು ತಗೊಂಡ್ರೆ ಯಾವ ರೀತಿ ಸಮಸ್ಯೆ ಆಗುತ್ತೆ ನಿಮ್ಗೆ? ಕಂಪನಿ ರೂಲ್ ಇಲ್ಲ, ಬೇರೆ ಕಡೆಯಿಂದ ತಗೊಳಕ್ ಬರಲ್ಲ, ಒಂದೇ ಕಂಪನಿಯಿಂದಾನೇ ತಗೊಳ್ಳೇಬೇಕು ನಾವು. ಇದಿಷ್ಟು ಈ ಬಂಕ್ ನ ಮ್ಯಾನೇಜರ್ ಮಾತು. ಇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲಿ 4-5 ದಿನದಿಂದ ಇದೇ ರೀತಿಯಾದ ಸನ್ನಿವೇಶ ಇರತಕ್ಕಂಥದ್ದು. ನಾವು 4-5 ದಿನದಿಂದನೂ ಕೂಡ ಶಟ್ ಡೌನ್ ಮಾಡಿದ್ದೀವಿ. ಯಾಕಾಗಿ ಅಂದ್ರೆ ಒಂದು ಕಡೆಗೆ ಸ್ಟಾಕ್ ಸಿಗ್ತಾ ಇಲ್ಲ, ಹೀಗಾಗಿ ನಾವು ಶಟ್ ಡೌನ್ ಮಾಡಿದ್ರೆ, ಇನ್ನೊಂದು ಕಡೆಗೆ ಕಳೆದ 5 ದಿನಗಳಿಂದ ಇದೇ ರೀತಿ ಸನ್ನಿವೇಶ ಮುಂದುವರೆದಿದೆ. ಮುಂದೆ ಎಷ್ಟು ದಿನ ಆಗುತ್ತೆ ಅಂತ ನಮಗೆ ಸ್ಪಷ್ಟವಾಗಿ ಚಿತ್ರಣ ಇಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.